ಕೃಷ್ಣನೂರು ಉಡುಪಿಗೆ ಇಂದು ಆಂಧ್ರಪ್ರದೇಶ ಡಿಸಿಎಂ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಭೇಟಿ ನೀಡಿದ್ದಾರೆ. ಶ್ರೀಕೃಷ್ಣನ ದರ್ಶನ ಪಡೆದ ಪವನ್ ಕಲ್ಯಾಣ್ ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದಲ್ಲಿ ಆಯೋಜಿಸಲಾಗಿದ್ದ ಗೀತೋತ್ಸವ ಸಮಾರೋಪದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪವನ್ ಕಲ್ಯಾಣ್, ದೇವರ ಕರೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಪುತ್ತಿಗೆ ಶ್ರೀಗಳು ವೈಯಕ್ತಿಕವಾಗಿ ನನ್ನನ್ನು ಆಮಂತ್ರಿಸಿದರು. ನಾನು ಅವರಿಗೆ ಆಭಾರಿ ಎಂದಿದ್ದಾರೆ. ರಾಮಚಂದ್ರ ಏವಂ ಪ್ರತಿದಿನಂ ವರ್ಧತೆ. ಸನ್ಮಾನದ ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಗ್ರಾಮೀಣ ಪರಿಸರದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮದ ಸಂರಕ್ಷಣೆಗಾಗಿ ಕಟಿಬದ್ಧರಾಗಿ ನಿಸ್ವಾರ್ಥವಾಗಿ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತಹ ಆಂಧ್ರ ಪ್ರದೇಶದ ಸಂಭವಾಮಿ ಯುಗೆ ಯುಗೆ ಆಂಧ್ರ ಪ್ರದೇಶದ ತಂಗಳವರು ಶ್ರೀಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಂಥಾನವನ್ನು. This will be a guardian of this civilization. That you will read the Gita not just to memorize verses, but to gain the strength to fight adharma in our lives. Protect dharma and dharma will protect you. Dharmo rakshite rakshitaha. Dharma is not for the weak and the meek. For dharma you have to have tons of courage. You have to have a great resilience. That's why reciting Gita every day, that empowers you, that strengthens you. It ensures the wisdom of the Gita is not locked in a tradition, but made available to the mind, shaping the future of Bharat and the world. That's what Gitotsava is, the essence of Gitotsava today. As we now move to conclude the sacred month-long celebration, we are not ending a ritual, we are renewing our commitment to Dharma. May Lord Krishna, Sri Krishna give us the courage of Arjuna, the clarity of Krishna, and the compassion of Dharma. Jai Sri Krishna, Jai Hind. ದೇಶಾದ್ಯಂತ ಕಳೆದ 6 ದಿನಗಳಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯದಿಂದ ವಿದೇಶಿಗರು ಪರದಾಡುವ ಸ್ಥಿತಿ ಎದುರಾಗಿದೆ. ಜರ್ಮನಿಯಿಂದ ಬಂದಿದ್ದಂಥ ವಿದೇಶಿ ಮಹಿಳೆಯೊಬ್ಬರು ಬೆಂಗಳೂರಿನಿಂದ ಜೋಧ್ಪುರ್ಗೆ ಹೋಗಲು ಬಂದಿದ್ದಾರೆ. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕ್ಯಾನ್ಸಲ್ ಆದ ಕಾರಣ ಏರ್ಪೋರ್ಟ್ನಲ್ಲಿ ಇಂಡಿಗೋ ಕೌಂಟರ್ ಬಳಿ ವಿದೇಶಿ ಮಹಿಳೆ ದಿಕ್ಕೆಟ್ಟ ಸ್ಥಿತಿಯಲ್ಲಿ ಕಾಣಿಸಿದ್ದಾರೆ. Which country you are from? Germany. Germany. Germany, yes. Can you tell how many days you are from here? ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಗರ್ಭದಲ್ಲೇ ಮಗು ಸಾವನ್ನಪ್ಪಿದೆ ಎಂದು ಗಂಭೀರವಾಗಿ ಆರೋಪಿಸಿ ಆಸ್ಪತ್ರೆ ಮುಂಭಾಗ ಮೃತ ಶಿಶುವಿನ ಶವ ಇಟ್ಟು ಕುಟುಂಬಸ್ಥರು ಧರಣಿ ನಡೆಸಿದ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಮದುವೆಯಾಗಿ 10 ವರ್ಷದ ಬಳಿಕ ತಂದೆಯಾಗುವ ಖುಷಿಯಲ್ಲಿದ್ದ ದೇವಪ್ಪ ಚೌಹಾಣ್ ನಿನ್ನೆ ಹೆರಿಗೆಗಾಗಿ ತನ್ನ ಪತ್ನಿ ಗರ್ಭಿಣಿ ಲೀಲಾವತಿ ದಾಖಲಿಸಿದ್ರು. ಇಂದು ಸಿಜರಿನ್ ವೇಳೆ ಹೊಟ್ಟೆಯಲ್ಲಿ ಮಗು ಸಾವನ್ನಪ್ಪಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಹಿನ್ನೆಲೆ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸಿದರು. ಆದರೆ ಈ ವೈದ್ಯರು ಆರೋಪವನ್ನು ತಳ್ಳಿ ಹಾಕಿದ್ದು ಗರ್ಭಿಣಿಗೆ ಬಿಪಿ ಹೆಚ್ಚಾದ ಹಿನ್ನೆಲೆ ಹೆಚ್ಚು ರಕ್ತಸ್ರಾವವಾಗಿತ್ತು. ಹೊಟ್ಟೆಯಲ್ಲಿ ಮಗು ಉಸಿರಾಟ ಸಮಸ್ಯೆಯಿಂದ ಮೃತಪಟ್ಟಿದೆ ಎಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಡಾಕ್ಟರ್ಗಳಿಗೆ ಸಸ್ಪೆಂಡ್ ಮಾಡಲೇಬೇಕು. ಡಾಕ್ಟರ್ಗಳಿಗೆ ಸಸ್ಪೆಂಡ್ ಮಾಡಲೇಬೇಕು.
ಫುಡ್ ಸೇಫ್ಟಿ ಆಫೀಸರ್ ಅಂತೇಳಿ ಅಂಗಡಿ ಮೇಲೆ ದಾಳಿ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರೋ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ದಿನಸಿ, ಬೇಕರಿ, ತರಕಾರಿ ಸೇರಿದಂತೆ ಅಮಾಯಕ ವ್ಯಾಪಾರಸ್ಥರ ಅಂಗಡಿಗಳನ್ನು ಟಾರ್ಗೆಟ್ ಮಾಡ್ತಿರುವ ಗ್ಯಾಂಗ್ ಲೈಸೆನ್ಸ್ ವಿಚಾರವಾಗಿ ₹1,416 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹೀಗೆ ಫುಡ್ ಸೇಫ್ಟಿ ಅಧಿಕಾರಿ ಅಂತ ಬಂದಿದ್ದ ರೇಖಾ ಅನ್ನೋ ಮಹಿಳೆಯ ನಕಲಿತನ ಸಿಸಿಟಿವಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ವ್ಯಾಪಾರಸ್ಥರು ನೆಲಮಂಗಲ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಂತ ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದೀನಿ. ನಿಮ್ಮ ಫುಡ್ ಲೈಸೆನ್ಸ್ ಎಲ್ಲಿದೆ? ಅದು ನಾನು ಟ್ರೈನಿಂಗ್ ಬಂದಾಗ ರಿನ್ಯೂವಲ್ ಮಾಡ್ಬಿಡ್ತೀನಿ. ಇವಾಗ ನಾನು ಮೊನ್ನೆ ಬಂದು ಹೇಳಿದ್ದೆ ಟ್ರೈನಿಂಗ್ ಇದೆ ಅಂತ. ಇಲ್ಲಿ ಹುಡುಗಿರು ಇದ್ರಲ್ಲ, ಅವ್ರಿಗೆ ಹೇಳಿದ್ದೆ ಟ್ರೈನಿಂಗ್ ಇದೆ ಅಂತ. ₹1,416 ಫೀಸ್ ಇದೆ. ನಾಳೆ ಬರ್ತೀನಿ ಕಲೆಕ್ಟ್ ಮಾಡಿ ಫೀಸ್ ರಿಜಿಸ್ಟರ್ ಮಾಡಕ್ಕೆ.